ನಮಸ್ಕಾರ. ಕುಮಾರ ಭಕ್ತಿ ಬೆಳಕು ಯೂಟ್ಯೂಬ್ ಚಾನಲ್ ನೋಡುಗರಿಗೆ ಇವತ್ತಿನ ದಿನ ಜಗಜ್ಯೋತಿ ಬಸವೇಶ್ವರ ನಾಟಕದೊಳಗೆ ಈ ಸನ್ನಿವೇಶದೊಳಗೆ ಹರಳಯ್ಯನವರು ತಂದಂಥ ಪಾದಕೆಗಳನ್ನು ಬಸವಣ್ಣನವರು ಈ ಒಂದು ಪಾದಕೆಗಳನ್ನು ನನಗೆ ಕೊಡೋದಲ್ಲ, ಅಲ್ಲಿ ಜಗದ್ಗುರು ಇವುಗಳನ್ನು ಹೋಗಿ ಆ ಜಗದ್ಗುರು ಸಂಗಮನಾಥನಿಗೆ ಕೊಟ್ಟ ಬಾ, ಇದು ಸಂಗಮನಾಥನಿಗೆ ಯೋಗ್ಯವಾದವು, ಇವು ಸಂಗಮನಾಥಿಗೆ ಸಲ್ಲತಕ್ಕಂಥವು, ಅದಕ್ಕೆ ಸಂಗಮನಾಥನಲ್ಲಿ ಕೊಟ್ಟ ಬಾ ಅಂತೇಳಿ ಸಂಗಮನಾಥನಲ್ಲಿಗೆ ಈ ಹರಳಯ್ಯನನ್ನು ಕಳಿಸ್ತಾರೆ. ಆ ಪಾದಕಗಳನ್ನು ಮಾಡ್ಕೊಂಡು ಬಂದದ್ದಕ್ಕಾಗಿ ಬಸವಣ್ಣನವರು ಇವು ಕಾಲಲ್ಲಿರುವಲ್ಲ, ಇವು ಮಸ್ತಕದ ಮೇಲೆ ಇರು ಅಂತೇಳಿ ಹರಳಯ್ಯನವರ ಮಾಡ್ಕೊಂಡು ಬಂದಂಥ ಪಾದಕಗಳನ್ನು ಅವರ ತಲೆ ಮೇಲೆ ಹೊತ್ಕೊಂಡು ಆ ಒಂದು ಮಾನವೀಯತೆ ಮತ್ತು ಉದಾರತೆಯನ್ನು ತೋರಿ ಬಸವಣ್ಣನವರು ಅವಕರನ್ನ ಯಾವ ರೀತಿ ಸ್ವೀಕರಿಸಿದ್ರು ಅನ್ನೋದನ್ನು ಈ ದೃಶ್ಯದೊಳಗೆ ನೋಡೋಣ ಬರ್ರಿ. ಚರ್ಮವನ್ನು ಈ ಜೋಡಿನಲ್ಲಿ ಹೊಂದಾಣಿಸಿ ಇವುಗಳನ್ನು ತಮ್ಮ ಪಾದಗಳಿಗೆ ಮೆಡಲು ಶುದ್ಧಪಡಿಸಿಕೊಂಡು ಬಂದಿರುವುದಪ್ಪ. ಶಿವ ಶಿವ ತಂದೆ, ನಾನು ಬಡವನಪ್ಪ. ಶಿವ ಶಿವ ಪಾಮರ. ಶಿವ ಶಿವ ನನ್ನಲ್ಲಿ ಏನಿದೆಯಪ್ಪ, ನನ್ನಲ್ಲಿ ಏನಿದೆ? ಸಲ್ಲೂರಾಪ ಇವುಗಳನ್ನು ಬಿಟ್ಟಲ್ಲದೆ ಮತ್ತೇನು ಕೊಡಬಲ್ಲೇನಪ್ಪ, ಮತ್ತೇನು ಕೊಡಬಲ್ಲೆ? ಶಿವ ಶಿವ. ಅಯ್ಯೋ ತಂದೆ, ಇವುಗಳಿಗೆ ತಮ್ಮ ಪಾದ ಸ್ಪರ್ಶ ಮಾಡಿ ಶಿವ ಶಿವ ಗಂಡ ಹೆಂಡರಾದ ನಮ್ಮಿಬ್ಬರನ್ನು ಕರ್ತಾರ್ಥನಾಗಿ ಮಾಡಬೇಕು. ಅಯ್ಯೋ, ಇದನ್ನೇನು ಮಾಡಿದ್ರೆ ಹರಳಿ? ನಾನು ನಿಮ್ಮ ಪಾದರಕ್ಷೆಗೆ ಸಮಾನನೇ. ಇವು ನನಗೆ ಯೋಗ್ಯವಾದವುಗಳಲ್ಲ, ಇವು ಸಾಕ್ಷಾತ್ ಸಂಗಮನಾಥನಿಗೆ ಸಲ್ಲತಕ್ಕವುಗಳು. ಸಾಕ್ಷಾತ್ ಸಂಗಮನಾಥನಿಗೆ ಸಲ್ಲಿದ ಈ ಪವಿತ್ರ ಪಾಲಿಕೆಗಳು ಯಾವಾಗಲೂ ನನ್ನ ಮಸ್ತಕದ ಮೇಲಿರಲಿ ಹರಳಿಯವರೇ. ನನ್ನ ಮಸ್ತಕದ ನೋಡಿದೆ ಏನಯ್ಯ ನಿನ್ನ ಶರಣನ ಸಂಗಮನಾಥ ಸಂಗಮನಾಥ. ಜ್ಞಾನಕ್ಕಿಂತ ಶಿವ ಭಕ್ತರಿಗಿಂತ ಹಿರಿಯರಿಲ್ಲ. ಇದಕ್ಕೆ ನಿಮ್ಮ ಪಾದವೇ ಸಾಕ್ಷಿ, ಎನ್ನ ಮನಸ್ಸಾಕ್ಷಿ ಕೂಡಲ ಸಂಗಮ ದೇವ. ಎನ್ನ ಮನಸ್ಸಾಕ್ಷಿ ಕೂಡಲ ಸಂಗಮ ದೇವ. ಎನ್ನ ಮನಸ್ಸಾಕ್ಷಿ ಕೂಡಲ ಸಂಗಮ ದೇವ. ಮನೆ ನೋಡ ಬಡವರು, ಮನೆ ನೋಡ ಗನ, ಮನೆ ನೋಡ ಬಡವರು, ಮನೆ ನೋಡ
ಇವು ನನಗೆ ಯೋಗ್ಯವಾದವುಗಳಲ್ಲ. ಇವು ಸಾಕ್ಷಾತ್ ಸಂಗಮನಾಥನಿಗೆ ಸಲ್ಲತಕ್ಕವುಗಳು. ಇವುಗಳನ್ನು ತೆಗೆದುಕೊಂಡು ಹೋಗಿ ಬೇಗನೆ ಸಂಗಮನಾಥನಿಗೆ ಅರ್ಪಿಸಬನ್ನೇ ಹರಳಿಯನವರೇ. ಹೊರಡಿ ಹರಳಿಯನವರೇ, ಬೇಗನೆ ಹೊರಡಿ. ಹರಳಿಯನವರೇ, ಅಪ್ಪ ಇವುಗಳ ದರ್ಶನ ಸ್ಪರ್ಶನದಿಂದ ಪಾಪಿಗಳ ಪತಿತ್ವ ನಶಿಸಿ ಅವರ ತನುಮನಗಳು ಘನವಾಗಲಿ. ಸಂತೋಷದಿಂದ ಸಂಗಮನಾಥನಿಗೆ ಅರ್ಪಿಸಬನ್ನೇ ಹರಳಿಯನವರೇ. ಹೊರಡಿ ಹರಳಿಯನವರೇ, ಬೇಗನೆ ಹೊರಡಿ. ತಮ್ಮ ಆಜ್ಞೆಯಂತೆ ಇವುಗಳನ್ನು ದಯಾಪಾರಿಯಾದ ಸಂಗಮನಾಥನಿಗೆ ಒಯ್ದು ಮುಗಿಸಿ ಬರುವೇನಪ್ಪ. ಮುಗಿಸಿ ಬರುವೆ ತಂದೆ, ಮುಗಿಸಿ ಬರುವೆ. ಆಗಲಿ, ಬೇಗನೆ ಹೊರಡಿ. ಆಗಲಿ ಅಪ್ಪ. ಸಂಗಮನಾಥ ಬರುವೇನಪ್ಪ, ಬರುವೆ. ದಯ ತೋರು ತಂದೆ, ದಯ ತೋರಪ್ಪ, ದಯ ತೋರು. ದಯ ತೋರು ದೇವ ಸಂಗಮ ದಯ ತೋರು ದೇವ ಸಂಗಮ ನಾಥ. ಕಾಯೋ ಮಹಿತಾ ಸಂಗಮ ನಾಥ, ಕಾಯೋ ಯಾರು? ಇದೇನು ಸ್ವಾಮಿ ಇದು? ನಿಮ್ಮ ಮನಸ್ಸು ಕೂಡ ನನ್ನ ಸಂಗಮನಾಥನಲ್ಲಿ ಐಕ್ಯವಾಯಿತು ಅಥವಾ ನಿಮ್ಮ ಶರಣರ ಅನುಭವದಲ್ಲಿ ಮಗ್ನವಾಗಿತ್ತು ಹೇಳಿದ್ದೇವಾ? ನೀಲ ಶರಣ ಶ್ರೇಷ್ಠರಾದ ಹರಳೆಯರವರು ಹೋಗುವಾಗ ಸಂಗಮನಾಥನ ಗುಣಗಾನವನ್ನು ಮಾಡುತ್ತಾ ಹೋದರು. ಶಿವ ಶಿವ, ಎಂಥವರ ಭಕ್ತಿ! ಸಂಗಮನಾಥನಲ್ಲಿ ಅವರ ಮನವು ಬೆರೆತಿತ್ತು ನೀಲ, ಅವರ ಮನವು ಬೆರೆತಿತ್ತು. ಆ ಆನಂದವನ್ನು ಹೇಳಬಾರದು ನೀಲ, ಹೇಳಬಾರದು. ದೇವ, ಪೂಜಾ ಸಮಯವಾಗಿದೆ, ಒಳಗೆ ಬರುವಿರಾ? ಆಗಲಿ, ನಡೆ ನೀಲ. ಬನ್ನಿ ದೇವ. ಸ್ವಾಮಿ, ಇದೋ ಇವುಗಳನ್ನು ತೆಗೆದುಕೊಂಡು ಹೋಗಿ. ಅಪ್ಪಯ್ಯ, ಇವುಗಳನ್ನು ತೆಗೆದುಕೊಂಡು ನಾನೇನು ಮಾಡಲಿ? ಅಪ್ಪ, ನೀನು ಇವುಗಳಿಗಾಗಿ ಬಂದಿರುವೆ ಎಂದ ಮೇಲೆ ಇವು ನಿನ್ನವು. ತೆಗೆದುಕೊಂಡು ಹೋಗಪ್ಪ, ತೆಗೆದುಕೊಂಡು ಹೋಗು. ಬೇಡಿ ನನ್ನಯ್ಯ, ಬೇಡಿ. ಬೇಡ ಆಗಿದ್ದರೆ ಕಳವಿಗೆ ಬರ್ತಿದ್ದೀಯಾ? ಮುಂದಿನ ಭಾಗದಾಗ ಬಸವಣ್ಣನವರ ಮನೆಗೆ ಒಬ್ಬರ ಕುತಂತ್ರಿಗಳ ಕಳ್ಳನನ್ನು ಬಸವಣ್ಣನವರ ಮನೆಗೆ ಕಳಿಸಿದಾಗ ಬಸವಣ್ಣನವರ ಒಡವೆ ವಸ್ತುಗಳನ್ನು ಅವರ ಮನೆಯನ್ನು ದೋಚಿಕೊಂಡು ಹೋಗುವಾಗ ಬಸವಣ್ಣನವರ ತಾನಾಗಿಯೇ ಕಳ್ಳನನ್ನು ಕರೆದು ತನ್ನ ಕೈಯಾರೆ ತನ್ನಲ್ಲಿರುವಂಥ ತಮ್ಮ ಮನೆಯಲ್ಲಿರುವಂಥ ಎಲ್ಲ ಒಡವೆ ವಸ್ತುಗಳನ್ನು ಬಸವಣ್ಣವರೇ ಅವರಿಗೆ ಕರೆದು ಅವ್ರ ಕೈಯಾರೆ ಕೊಡ್ತಾರೆ. ಆ ಕಳ್ಳನನ್ನು ಬದಲಾಯಿಸಿ ಅವರ ಒಂದು ಒಳ್ಳೆಯ ಮನುಷ್ಯನಾಗಿ ಮಾಡಿದಂಥ ದೃಶ್ಯವನ್ನು ಈ ದೃಶ್ಯದ ನೋಡೋಣ ಮುಂದಿನ ಭಾಗದ. ಈ ಜಗಜ್ಯೋತಿ ಬಸವೇಶ್ವರದ ಎಲ್ಲ ದೃಶ್ಯಗಳನ್ನು ನೋಡಿದ ನಿಮ್ಮೆಲ್ಲರಿಗೆ ಧನ್ಯವಾದಗಳು. ನಮಸ್ಕಾರ.